ನಮಸ್ಕಾರ ಬಂಧುಗಳೇ. ಪ್ರತಿದಿನ ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲವೇ? ಒಂದು ಸಾಲ ತೀರಿಸಲು ಮತ್ತೊಂದು ಸಾಲದ ಸುಳಿಗೆ ಸಿಲುಕಿ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಎಷ್ಟು ಪೂಜೆ ಪುನಸ್ಕಾರ ಉಪವಾಸ ಮಾಡಿದರೂ ನಿಮ್ಮ ಮನೆಗೆ ಧನಲಕ್ಷ್ಮಿ ಪ್ರವೇಶಿಸುತ್ತಿಲ್ಲವೇ? ನಾವು ಅಂದುಕೊಳ್ಳುತ್ತೇವೆ ಇದೆಲ್ಲವುದಕ್ಕೂ ನಮ್ಮ ಹಣೆ ಬರಹ ಅಥವಾ ದುರಾದೃಷ್ಟವೇ ಕಾರಣ ಎಂದು. ಆದರೆ ಸತ್ಯ ಬೇರೆಯೇ ಇದೆ. ನಮ್ಮ ಸನಾತನ ಧರ್ಮದ ಗೂಢತಂತ್ರಶಾಸ್ತ್ರಗಳು ಮತ್ತು ಕಲ್ಪಸೂತ್ರಗಳಲ್ಲಿ ಒಂದು ಅದ್ಭುತ ಸತ್ಯವನ್ನು ಹೇಳಲಾಗಿದೆ. ನಿಮ್ಮ ಆಲೋಚನಾ ಶೈಲಿ ಮತ್ತು ನಿಮ್ಮ ಮನೆಯ ಎನರ್ಜಿ ಫ್ರೀಕ್ವೆನ್ಸಿ ಧನಲಕ್ಷ್ಮಿಯ ತರಂಗಾಂತರಕ್ಕೆ ಅಂದರೆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗದಿದ್ದರೆ ನೀವು ಕೋಟಿ ದುಡಿದರೂ ಅದು ಮರಳಿನಂತೆ ಕರಗಿ ಹೋಗುತ್ತದೆ. ಹಣ ಎನ್ನುವುದು ಕೇವಲ ಕಾಗದವಲ್ಲ, ಅದು ಒಂದು ಎನರ್ಜಿ. ಅದಕ್ಕೊಂದು ನಿರ್ದಿಷ್ಟ ಫ್ರೀಕ್ವೆನ್ಸಿ ಇರುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪುರಾತನ ತಂತ್ರ ಗ್ರಂಥಗಳಿಂದ ಆಯ್ದುಕೊಂಡ 3 ಅತ್ಯಂತ ಪ್ರಭಾವಶಾಲಿ ಮತ್ತು ಗೂಢವಾದ ಧನ ಆಕರ್ಷಣಾ ತಂತ್ರಗಳನ್ನು ನಾನು ನಿಮಗೆ ಪ್ರಾಯೋಗಿಕವಾಗಿ ಮತ್ತು ವೈಜ್ಞಾನಿಕ ಪುರಾವೆಗಳ ಸಮೇತ ವಿವರಿಸಲಿದ್ದೇನೆ. ಈ ವಿಡಿಯೋವನ್ನು ಕೊನೆಯ ಸೆಕೆಂಡ್ವರೆಗೂ ಮಿಸ್ ಮಾಡದೆ ನೋಡಿ. ಬನ್ನಿ ಪ್ರಾರಂಭ ಮಾಡೋಣ. ಮೊದಲನೆಯದಾಗಿ ನಾವು ಕಪಿಲ ತಂತ್ರದ ಒಂದು ರಹಸ್ಯ ಹಸ್ತಚಾಲನಾ ಕ್ರಿಯೆಯನ್ನು ತಿಳಿಯೋಣ. ಎಲ್ಲರೂ ಹೇಳುತ್ತಾರೆ ಮನೆಯಲ್ಲಿ ಉಪ್ಪು ಇಟ್ಟರೆ ನೆಗೆಟಿವಿಟಿ ಹೋಗುತ್ತದೆ ಎಂದು. ಆದರೆ ಅದನ್ನು ಬಳಸುವ ಸರಿಯಾದ ವಿಧಿ ವಿಧಾನ ಮತ್ತು ಅದರ ಹಿಂದಿನ ವಿಜ್ಞಾನ ಏನು ಎಂದು ತಿಳಿಸಿಕೊಡುತ್ತೇನೆ. ಜ್ಯೋತಿಷ್ಯ ಮತ್ತು ತಂತ್ರಶಾಸ್ತ್ರದ ಪ್ರಕಾರ ಸಮುದ್ರದಿಂದ ಸಿಗುವ ಕಲ್ಲುಪ್ಪು ಕೇವಲ ರಾಸಾಯನಿಕವಲ್ಲ, ಅದು ಸಂಪೂರ್ಣವಾಗಿ ಶುಕ್ರ ಅಂದರೆ ವೀನಸ್ ಮತ್ತು ಚಂದ್ರನ ಜೈವಿಕ ಶಕ್ತಿಯನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ. ಸಮುದ್ರದಿಂದ ಉದ್ಭವವಾಗಿರುವುದರಿಂದ ಉಪ್ಪು ಸಾಕ್ಷಾತ್ ಮಹಾಲಕ್ಷ್ಮಿಯ ಸೋದರ ಸಮಾನ. ನಿಮ್ಮ ಮನೆಯಲ್ಲಿ ವಾಸ್ತುದೋಷವಿದ್ದರೆ ಅಥವಾ ಹೊರಗಿನವರ ದೃಷ್ಟಿ ದೋಷವಿದ್ದರೆ ಅಲ್ಲಿ ಧನ ಹರಿವು ಸಂಪೂರ್ಣವಾಗಿ ಬ್ಲಾಕ್ ಆಗುತ್ತದೆ. ಈ ಬ್ಲಾಕೇಜನ್ನು ತೆಗೆಯಲು ಕಪಿಲ ತಂತ್ರದಲ್ಲಿ ಅದ್ಭುತ ವಿಧಿ ಇದೆ. ಇದನ್ನು ಮಾಡುವ ಸರಿಯಾದ ವಿಧಾನ ಏನು ತಿಳಿದುಕೊಳ್ಳೋಣ. ಯಾವುದೇ ಶುಕ್ಲ ಪಕ್ಷದ ಅಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯ ನಡುವಿನ ಕಾಲ, ಯಾವುದೇ ಶುಕ್ಲ ಪಕ್ಷದ ಶುಕ್ರವಾರದಂದು ಒಂದು ಮಣ್ಣಿನ ಪಾತ್ರೆ ಅಥವಾ ಗಾಜಿನ ಬೌಲನ್ನು ತೆಗೆದುಕೊಳ್ಳಿ. ನೆನಪಿರಲಿ, ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಪಾತ್ರೆಗಳನ್ನು ಬಳಸಲೇಬಾರದು. ಅದರಲ್ಲಿ ಸಂಪೂರ್ಣವಾಗಿ ಕಲ್ಲುಪ್ಪನ್ನು ತುಂಬಿಸಿ. ಈಗ ಆ ಉಪ್ಪಿನ ಮಧ್ಯದಲ್ಲಿ ಒಂದು ಇಡೀ ಜಾಯಿಕಾಯಿಯನ್ನು ಇಡಬೇಕು. ಜಾಯಿಕಾಯಿ ಗುರು ಮತ್ತು ಬುಧ ಗ್ರಹದ ಸಂಕೇತ. ಈ ಉಪ್ಪಿನ ನೆಗೆಟಿವ್ ಎನರ್ಜಿ ಹೀರುವ ಶಕ್ತಿಯನ್ನು ಈ ಜಾಯಿಕಾಯಿ 10 ಪಟ್ಟು ಹೆಚ್ಚಿಸುತ್ತದೆ. ಈ ಪಾತ್ರೆಯನ್ನು ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಅಂದರೆ ಸೌತ್ ವೆಸ್ಟ್ ಮೂಲೆಯಲ್ಲಿ ಯಾರಿಗೂ ಕಾಣದಂತೆ ಎತ್ತರದ ಜಾಗದಲ್ಲಿ ಇಡಬೇಕು. ಇದರ ಹಿಂದಿನ ವಿಜ್ಞಾನ ಮತ್ತು ಮನಃಶಾಸ್ತ್ರ ಏನು ಅಂದರೆ, ಉಪ್ಪಿನ ಹರಳುಗಳು ಅಂದರೆ ಸಾಲ್ಟ್ ಕ್ರಿಸ್ಟಲ್ಸ್ ಗಾಳಿಯಲ್ಲಿರುವ ತೇವಾಂಶ ಮತ್ತು ಅದರೊಳಗಿರುವ ಧೂಳು ಹಾಗೂ ಸೂಕ್ಷ್ಮ ತರಂಗಗಳನ್ನು ಹೀರಿಕೊಳ್ಳುವ ಹೈಗ್ರೋಸ್ಕೋಪಿಕ್ ಗುಣವನ್ನು ಹೊಂದಿದೆ. ಇದು ಪರಿಸರದಲ್ಲಿರುವ ಹಾನಿಕಾರಕ ಅಯಾನುಗಳನ್ನು ಅಂದರೆ ನೆಗೆಟಿವ್ ಅಯಾನ್ಸನ್ನು ಸಮತೋಲನಗೊಳಿಸುತ್ತದೆ. ಜಾಯಿಕಾಯಿ ತನ್ನಲ್ಲಿರುವ ನೈಸರ್ಗಿಕ ಎಸೆನ್ಷಿಯಲ್ ಆಯಿಲ್ಸ್ ಮೂಲಕ ಮೆದುಳನ್ನು ಶಾಂತಗೊಳಿಸುವ ಸೂಕ್ಷ್ಮ ಸುವಾಸನೆಯನ್ನು ಬೀರುತ್ತದೆ. ಪ್ರತಿ 15 ದಿನಕ್ಕೊಮ್ಮೆ ಆ ಉಪ್ಪನ್ನು ಯಾರೂ ತುಳಿಯದ ಜಾಗದಲ್ಲಿ ಅಥವಾ ನೀರಿನಲ್ಲಿ ವಿಸರ್ಜಿಸಿ. ಜಾಯಿಕಾಯಿಯನ್ನು ಮಾತ್ರ ಹಾಗೆ ಇಟ್ಟು ಹೊಸ ಉಪ್ಪನ್ನು ತುಂಬಬೇಕು.
ಇದನ್ನು ಬದಲಾಯಿಸುವಾಗ ಮನಸ್ಸಿನಲ್ಲಿ ನನ್ನ ಮನೆಯ ದಾರಿದ್ರ್ಯ ಕರಗಿ ಹೋಗುತ್ತಿದೆ, ಸಮೃದ್ಧಿ ತುಂಬುತ್ತಿದೆ ಎಂಬ ತೀವ್ರ ಸಂಕಲ್ಪವಿರಬೇಕು. ನಿಮ್ಮ ಆಲೋಚನೆ ಮತ್ತು ಉಪ್ಪಿನ ಎನರ್ಜಿ ಸೇರಿದಾಗ ಮನೆಯ ಅಯಸ್ಕಾಂತೀಯ ಕ್ಷೇತ್ರ ಬದಲಾಗುತ್ತದೆ. ಈಗ ನಾವು ಎರಡನೆಯ ತಂತ್ರಕ್ಕೆ ಬರೋಣ. ಇದನ್ನು ಶ್ರೀ ಸೂಕ್ತ ಮತ್ತು ಭೃಗು ಸಂಹಿತೆಯಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಕೃತಿಯಲ್ಲಿ ಕೆಲವು ಸಸ್ಯಗಳಿಗೆ ಬ್ರಹ್ಮಾಂಡದ ಕಾಸ್ಮಿಕ್ ಎನರ್ಜಿಯನ್ನು ಮತ್ತು ಧನ ತರಂಗಗಳನ್ನು ಆಕರ್ಷಿಸುವ ಅದ್ಭುತ ಶಕ್ತಿ ಇದೆ. ಅದರಲ್ಲಿ ಮೊದಲನೆಯದು ಬಿಲ್ವ ವೃಕ್ಷ ಮತ್ತು ಎರಡನೆಯದು ಬಿಳಿ ಎಕ್ಕದ ಗಿಡ. ಈಗ ಇದನ್ನು ಮಾಡುವ ವಿಧಾನವನ್ನು ತಿಳಿಯೋಣ. ಯಾವುದಾದರೂ ಭಾನುವಾರ ಅಥವಾ ಪುಷ್ಯ ನಕ್ಷತ್ರ ಬರುವ ಅತ್ಯಂತ ಶುಭ ದಿನದಂದು ಬಿಳಿ ಎಕ್ಕದ ಗಿಡದ ಬೇರನ್ನು ಸ್ವಲ್ಪವೇ ತಂದು ಶುದ್ಧ ನೀರಿನಿಂದ ಅಥವಾ ಹಾಲಿನಿಂದ ತೊಳೆಯಿರಿ. ಅದರ ಮೇಲೆ ಸ್ವಲ್ಪ ಕುಂಕುಮ ಮತ್ತು ಶ್ರೀಗಂಧವನ್ನು ಹಚ್ಚಿ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ. ಆ ಬಟ್ಟೆಯನ್ನು ನಿಮ್ಮ ತಿಜೋರಿ ಅಥವಾ ಕ್ಯಾಶ್ ಬಾಕ್ಸ್ ಅಥವಾ ನೀವು ಹಣ ಇಡುವ ಜಾಗದಲ್ಲಿ ಇಡಿ. ಇಡುವಾಗ ಈ ಮಹಾಗಣಪತಿಯ ಮತ್ತು ಲಕ್ಷ್ಮಿ ಆಕರ್ಷಣಾ ಮಂತ್ರವನ್ನು 11 ಬಾರಿ ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಸ್ಪಷ್ಟವಾಗಿ ಪಠಿಸಿ. ಆ ಮಂತ್ರ ಈ ರೀತಿ ಬರುತ್ತದೆ: ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಇನ್ನೊಮ್ಮೆ ಹೇಳ್ತೇನೆ: ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಇದು ಹೇಗೆ ಕೆಲಸ ಮಾಡುತ್ತದೆ? ಇದರ ಹಿಂದಿನ ವಿಜ್ಞಾನವೇನು? ರಷ್ಯಾದ ಪ್ರಸಿದ್ಧ ವಿಜ್ಞಾನಿ ಕಿರ್ಲಿಯನ್ ಸಂಶೋಧಿಸಿದ ಕಿರ್ಲಿಯನ್ ಫೋಟೋಗ್ರಫಿ ಪ್ರಕಾರ ಪ್ರತಿಯೊಂದು ಜೀವಂತ ವಸ್ತುಗಳ ಸುತ್ತ ಬಯೋ ಎನರ್ಜಿ ಫೀಲ್ಡ್ ಅಥವಾ ಆರಾ ಇರುತ್ತದೆ. ಬಿಳಿ ಎಕ್ಕದ ಗಿಡದ ಬೇರಿನ ಸುತ್ತಲಿರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ತುಂಬ ಬಲಿಷ್ಠವಾಗಿರುತ್ತದೆ. ಇದು ಮನೆಯೊಳಗಿನ ರೇಡಿಯೇಷನ್ ಮತ್ತು ವಾಸ್ತುದೋಷದ ನೆಗೆಟಿವ್ ಫ್ರೀಕ್ವೆನ್ಸಿಯನ್ನು ಬ್ರೇಕ್ ಮಾಡುತ್ತದೆ. ಅಲ್ಲದೆ ಬಿಳಿ ಎಕ್ಕದ ಬೇರಿನಲ್ಲಿ ಸ್ವಾಭಾವಿಕವಾಗಿ ಗಣೇಶನ ಆಕೃತಿ ಮೂಡುತ್ತದೆ ಎನ್ನಲಾಗುತ್ತದೆ. ಇದು ನಿಮ್ಮ ವ್ಯವಹಾರದಲ್ಲಿ ಬರುವ ಅಡೆತಡೆಗಳನ್ನು, ಸಾಲದ ಸುಳಿಯನ್ನು ನಿವಾರಣೆ ಮಾಡುತ್ತದೆ. ಇದನ್ನು ಇಟ್ಟ 48 ದಿನಗಳಲ್ಲಿ ನಿಮ್ಮ ಆದಾಯದ ಮೂಲಗಳಲ್ಲಿ ಸಕಾರಾತ್ಮಕ ಬದಲಾವಣೆ ಬರುವುದನ್ನು ನೀವು ಗಮನಿಸಬಹುದು. ಬಂಧುಗಳೇ, ಈಗ ಅತ್ಯಂತ ಮುಖ್ಯವಾದ 3ನೆಯ ಹಂತಕ್ಕೆ ಬಂದಿದ್ದೇವೆ. ಈ ತಂತ್ರದ ಮುಂದೆ ಪ್ರಪಂಚದ ಯಾವುದೇ ಲಾ ಆಫ್ ಅಟ್ರಾಕ್ಷನ್ ಕೂಡ ಸಾಟಿಯಿಲ್ಲ. ಇದನ್ನು ಲಕ್ಷ್ಮೀ ಕಲ್ಪಕ್ರಿಯೆ ಎನ್ನಲಾಗುತ್ತದೆ. ಬ್ರಹ್ಮಾಂಡದಲ್ಲಿ ಹಣದ ಕೊರತೆಯಿಲ್ಲ. ಕೊರತೆ ಇರುವುದು ನಮ್ಮ ಯೋಚನೆಯಲ್ಲಿ. ನಾವು ದಿನಪೂರ್ತಿ ನನ್ನ ಹತ್ತಿರ ಹಣವಿಲ್ಲ, ನಾನು ಬಡವ ಎಂದು ಕೊರಗುತ್ತಿದ್ದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದೇ ದಾರಿದ್ರ್ಯದ ಪರಿಸ್ಥಿತಿಯನ್ನು ಮತ್ತೆ ಮತ್ತೆ ಸೃಷ್ಟಿಸುತ್ತದೆ. ಇದನ್ನು ಬದಲಾಯಿಸಲು ನಮಗೊಂದು ದೈಹಿಕ ಮತ್ತು ಮಾನಸಿಕ ಕೀಲಿ ಬೇಕೇ ಬೇಕು. ಅದೇ ಈ ಮುದ್ರೆ. ಲಕ್ಷ್ಮೀ ದೇವಿಯನ್ನು ಆರಾಧಿಸುವಾಗ ಮತ್ತು ಸಂಪತ್ತನ್ನು ಆಕರ್ಷಿಸಲು ಭಾರತೀಯ ಯೋಗ ಪದ್ಧತಿಯಲ್ಲಿ ಒಂದು ಸುಲಭವಾದ ಮುದ್ರೆಯ ಬಗ್ಗೆ ಹೇಳಲಾಗಿದೆ. ಅದೇ ಲಕ್ಷ್ಮೀ ಕುಬೇರ ಮುದ್ರೆ. ನಿಮ್ಮ ಹೆಬ್ಬೆರಳು, ತೋರುಬೆರಳು ಮತ್ತು
ಮಧ್ಯದ ಬೆರಳುಗಳ ತುದಿಗಳನ್ನು ಒಂದಕ್ಕೊಂದು ಮುಟ್ಟಿಸಿ. ಉಳಿದ ಉಂಗುರದ ಬೆರಳು ಮತ್ತು ಕಿರುಬೆರಳನ್ನು ಹಸ್ತದ ಒಳಭಾಗಕ್ಕೆ ಮಡಚಿ. ಇದನ್ನು ಎರಡೂ ಕೈಗಳಲ್ಲಿ ಪ್ರತ್ಯೇಕವಾಗಿ ಮಾಡಿ ಮೊಣಕಾಲಿನ ಮೇಲೆ ಅಂದರೆ ನಿಮ್ಮ ತೊಡೆಯ ಮೇಲೆ ಇಟ್ಟುಕೊಂಡು ಸ್ವಲ್ಪ ಸಮಯ ಧ್ಯಾನವನ್ನು ಮಾಡಿ. ಪ್ರತಿ ರಾತ್ರಿ ಮಲಗುವ ಮುನ್ನ ನೀವು ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು. ಏನೆಂದರೆ, ಹಾಸಿಗೆಯ ಮೇಲೆ ಪ್ರಶಾಂತವಾಗಿ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಎರಡೂ ಕೈಗಳಲ್ಲಿ ನಾನು ಈಗ ಹೇಳಿದ ಲಕ್ಷ್ಮೀ ಕುಬೇರ ಮುದ್ರೆಯನ್ನು ಹಾಕಿಕೊಂಡು ನೀವು ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರಾಡಿ. ನಿಮ್ಮ ಹೃದಯದ ಭಾಗದಲ್ಲಿ ಅಂದರೆ ಅನಾಹತ ಚಕ್ರದಲ್ಲಿ ಒಂದು ಹಸಿರು ಬಣ್ಣದ ಬೆಳಕು ಪಸರಿಸುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಹಸಿರು ಸಮೃದ್ಧಿಯ ಸಂಕೇತ. ಈ ಸಮಯದಲ್ಲಿ ನೀವು ಮನಸ್ಸಿನಲ್ಲಿಯೇ ಈ ರೀತಿ ಹೇಳಿಕೊಳ್ಳಿ: ನನ್ನ ಜೀವನಕ್ಕೆ ಬೇಕಾದ ಸಮೃದ್ಧಿಯನ್ನು ಮಾತೆ ಮಹಾಲಕ್ಷ್ಮಿಯು ನನಗೆ ನೀಡುತ್ತಿದ್ದಾಳೆ. ನಾನು ಧನ ಆಕರ್ಷಣೆಯ ಕೇಂದ್ರವಾಗುತ್ತಿದ್ದೇನೆ ಎಂದು 21 ಬಾರಿ ದೃಢವಾಗಿ ಸಂಕಲ್ಪ ಮಾಡಿಕೊಳ್ಳಿ. ಇದರ ಹಿಂದಿನ ವೈಜ್ಞಾನಿಕ ಸತ್ಯವೇನೆಂದರೆ, ನ್ಯೂರೋಸೈನ್ಸ್ ಪ್ರಕಾರ ನಾವು ಮಲಗುವ ಮುನ್ನ ನಮ್ಮ ಮೆದುಳು ಆಲ್ಫಾ ಸ್ಟೇಟ್ಗೆ ತಲುಪುತ್ತದೆ. ಈ ಸಮಯದಲ್ಲಿ ನಿಮ್ಮ ತಾರ್ಕಿಕ ಮೆದುಳು ಸಂಪೂರ್ಣವಾಗಿ ನಿದ್ರಿಸುತ್ತಿರುತ್ತದೆ ಮತ್ತು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಾಗಿಲು ತೆರೆದಿರುತ್ತದೆ. ಈ ಮುದ್ರೆಯು ನಿಮ್ಮ ದೇಹದ ನರನಾಡಿಗಳ ಎನರ್ಜಿ ಫ್ಲೋ ಅನ್ನು ಲಾಕ್ ಮಾಡಿ ಹೃದಯಕ್ಕೆ ಕಳುಹಿಸುತ್ತದೆ. ಆಲ್ಫಾ ಸ್ಟೇಟ್ನಲ್ಲಿ ನೀವು ಮಾಡುವ ಸಂಕಲ್ಪಗಳು ನೇರವಾಗಿ ಬ್ರಹ್ಮಾಂಡದ ಪುಟಗಳಲ್ಲಿ ದಾಖಲಾಗುತ್ತವೆ. ಇದರಿಂದ ಮರುದಿನ ಬೆಳಗ್ಗೆ ನೀವು ಎದ್ದಾಗ ನಿಮಗೆ ಹಣ ಗಳಿಸುವ ಹೊಸ ಐಡಿಯಾಗಳು, ಹೊಸ ಬಿಸ್ನೆಸ್ ಅವಕಾಶಗಳು ಮತ್ತು ಸರಿಯಾದ ಜನರ ಸಂಪರ್ಕ ಸಿಗಲು ಆರಂಭವಾಗುತ್ತದೆ. ನೆನಪಿಡಿ ಬಂಧುಗಳೇ, ಈ ತಂತ್ರಗಳು ಮತ್ತು ವಿಧಿವಿಧಾನಗಳು ನಿಮ್ಮ ಮನಸ್ಸಿನ ಕನ್ನಡಿಯನ್ನು ಮತ್ತು ನಿಮ್ಮ ಸುತ್ತಲಿನ ನೆಗೆಟಿವ್ ಎನರ್ಜಿಯನ್ನು ಕ್ಲಿಯರ್ ಮಾಡಲು ಇರುವ ದೈವಿಕ ಸಾಧನಗಳೇ ಹೊರತು ಕೇವಲ ಮನೆಯಲ್ಲಿ ಸೋಮಾರಿಯಾಗಿ ಕುಳಿತರೆ ಹಣ ತಂದು ಸುರಿಯುವ ಮ್ಯಾಜಿಕ್ ಬಾಕ್ಸ್ ಅಲ್ಲ. ಯಾವಾಗ ನೀವು ಈ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ತಂತ್ರಗಳ ಜೊತೆಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ, ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯನ್ನು ಜೋಡಿಸುತ್ತೀರೋ, ಆಗ ಪ್ರಕೃತಿ ಮತ್ತು ದೈವಶಕ್ತಿ ನಿಮ್ಮ ಕೈ ಹಿಡಿಯಲೇಬೇಕಾಗುತ್ತದೆ. ಶ್ರದ್ಧೆ ಇಲ್ಲದೆ ಮಾಡುವ ಯಾವುದೇ ಕ್ರಿಯೆ ಫಲ ಕೊಡುವುದಿಲ್ಲ. ಪೂರ್ಣ ನಂಬಿಕೆಯಿಂದ ಈ 3 ತಂತ್ರಗಳನ್ನು ಅಥವಾ ಈ 3 ತಂತ್ರಗಳಲ್ಲಿ ಯಾವುದಾದರೂ ಒಂದನ್ನು ಕನಿಷ್ಠ 48 ದಿನಗಳ ಕಾಲ ಸತತವಾಗಿ ಪಾಲಿಸಿ ನೋಡಿ. ಏಕೆಂದರೆ ವಿಜ್ಞಾನದ ಪ್ರಕಾರ ಯಾವುದೇ ಹೊಸ ನ್ಯೂರೋಪಾತ್ ರೂಢಿಯಾಗಲು ಕನಿಷ್ಠ 21 ದಿನ ಅಥವಾ 48 ದಿನ ಬೇಕೇ ಬೇಕಾಗುತ್ತದೆ. ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ನೀವೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ತಿಳಿಸುತ್ತೀರಾ. ಈ ಮಾಹಿತಿ ನಿಮಗೆ ನಿಜವಾಗಿಯೂ ಉಪಯುಕ್ತ ಮತ್ತು ತಾರ್ಕಿಕ ಎನಿಸಿದರೆ ಧನಹಾನಿಯಿಂದ ಬಳಲುತ್ತಿರುವ ನಿಮ್ಮ ಆಪ್ತರಿಗೆ, ಸ್ನೇಹಿತರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇಂತಹುದೇ ಮತ್ತೊಂದು ಗೂಢ ಆಧ್ಯಾತ್ಮಿಕ ರಹಸ್ಯದೊಂದಿಗೆ ಸಿಗೋಣವೇ? ಧನ್ಯವಾದಗಳು. ಶುಭಮಸ್ತು.